ಮುಳಬಾಗಿಲು ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಮುಳಬಾಗಿಲು ತಾಲೂಕಿನ ಗಡಿ ಭಾಗದ ತಿಮ್ಮರಾವುತನಹಳ್ಳಿ ಗ್ರಾಮದ ಶರ್ಫುನ್ ಎಂಬ ಮಹಿಳೆಯ ಹಸು ಕಳೆದ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿ ಆಕಸ್ಮಿಕವಾಗಿ ಸಾವನ್ನಪ್ಪಿತ್ತು. ಘಟನೆ ಬಳಿಕ ಗ್ರಾಮಸ್ಥರು ಹಾಗೂ ಮುಖಂಡರು ಬೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಪರಿಹಾರ ನೀಡುವ ಭರವಸೆಯನ್ನು ಅಧಿಕಾರಿಗಳು ನೀಡಿದ್ದರು. ಆದರೆ ಕಾರಣಾಂತರಗಳಿಂದ ಸುಮಾರು 1 ವರ್ಷ ಕಳೆದರೂ ಪರಿಹಾರ ದೊರೆಯದ ಹಿನ್ನೆಲೆಯಲ್ಲಿ ವಿಷಯವನ್ನು ಗಮನಿಸಿದ ತಿಮ್ಮರಾವುತನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಟಿ.ಎಂ. ಜಯರಾಮ್ ರೆಡ್ಡಿರವರು ಬಡ ಮಹಿಳೆಯ ನೆರವಿಗೆ ಮುಂದಾದರು. ಶಾಸಕರಾದ ಸಮೃದ್ಧಿ ಮಂಜುನಾಥ್ ಹಾಗೂ ಜೆಡಿಎಸ್ ಕೋರ್ ಕಮಿಟಿ ಸದಸ್ಯರಾದ ಶಿನಿಗೇನಹಳ್ಳಿ ಆನಂದ್ ರೆಡ್ಡಿ ಅವರ ಸಹಕಾರದೊಂದಿಗೆ ಶಾಸಕರ ಸಮೃದ್ಧಿ ಮಂಜುನಾಥ್ ಅವರು ಬೆಸ್ಕಾಂ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಮಹಿಳೆಗೆ ಪರಿಹಾರ ಒದಗಿಸುವಂತೆ ಮನವಿ ಮಾಡಿದರು. ಇದರ ಫಲವಾಗಿ ಇದೀಗ ಬಡ ಮಹಿಳೆಗೆ 50,000 ರೂಪಾಯಿಗಳ ಪರಿಹಾರದ ಚೆಕ್ ಮಂಜೂರಾಗಿದ್ದು, ಹಿರಿಯ ಮುಖಂಡರಾದ ಟಿ.ಆರ್. ಶಂಕರಪ್ಪ ಅವರ ಹಸ್ತದಿಂದ ಪರಿಹಾರದ ಚೆಕ್ ಅನ್ನು ಮಹಿಳೆಗೆ ಹಸ್ತಾಂತರಿಸಲಾಯಿತು. 1 ವರ್ಷದಿಂದ ಬಾಕಿ ಉಳಿದಿದ್ದ ಪರಿಹಾರವನ್ನು ಕೊಡಿಸುವಲ್ಲಿ ಟಿ.ಎಂ. ಜಯರಾಮ್ ರೆಡ್ಡಿರವರು ವಹಿಸಿದ ಮುತುವರ್ಜಿ ಮತ್ತು ಶ್ರಮಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಮಾಜ ಸೇವಕರಾದ ಟಿ.ಎಂ. ಜಯರಾಮ್ ರೆಡ್ಡಿ ಅವರು ಜಾತಿ ಪಕ್ಷ ಎಂಬ ಭೇದವಿಲ್ಲದೆ ಗ್ರಾಮಸ್ಥರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಅಗತ್ಯವಿರುವವರಿಗೆ ತಮ್ಮ ಕೈಲಾದ ನೆರವು ನೀಡುತ್ತಾ ಬಂದಿದ್ದಾರೆ. ಈ ಘಟನೆಯಲ್ಲಿಯೂ ಬಡ ಮಹಿಳೆಯ ಸಮಸ್ಯೆಗೆ ಸ್ಪಂದಿಸಿ ಪರಿಹಾರ ದೊರಕಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು ಸಾರ್ವಜನಿಕರ ಗಮನ ಸೆಳೆದಿದೆ. ಬಡ ಮಹಿಳೆಯ ಕಣ್ಣೀರೊರೆಸಿದ ಸಮಾಜ ಸೇವೆ ಟಿ.ಎಂ. ಜಯರಾಮ್ ರೆಡ್ಡಿ ಅವರ ಪ್ರಯತ್ನಕ್ಕೆ ಗ್ರಾಮಸ್ಥರ ಶ್ಲಾಘನೆ. ಈ ದಿನ ಶ್ರಾವಣವಾಸ ಶ್ರಾವಣ ಶನಿವಾರ ಹಬ್ಬದ ಶುಭಾಶಯಗಳು. ತಿಮ್ಮರಾವುತನಹಳ್ಳಿ ಗ್ರಾಮದಲ್ಲಿ ತಿಮ್ಮರಾವುತನಹಳ್ಳಿಯಲ್ಲಿ 1 ವರ್ಷ ಮುಂಚೆ ಒಂದು ಬಡ ಮಹಿಳೆ ಶರ್ಫೂನ್ ಅಂತ, ಅವ್ರಿಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ ಅಂತ ಅವ್ರದ್ದು ಒಂದು ಹಸು ಇತ್ತು. ಹಸು ಅಲ್ಲಿ ಹಾಲು ಎಲ್ಲ ಡೈರಿಗೆ ಹಾಕ್ಕೊಂಡು ಏನೋ ಜೀವನ ಮಾಡ್ತಾ ಇದ್ರು. ಅವ್ರಿಗೆ ಕರೆಂಟ್ ವಿದ್ಯುತ್ ತಂತಿ ಕಟ್ಟಾಗ್ಬಿಟ್ಟು ಮಳೆಗೆ ಗಾಳಿಗೆ ಕಟ್ಟಾಗ್ಬಿಟ್ಟು ಬಿದ್ದಿದ್ರೆ ಅಲ್ಲಿ ಹಸು ಮೇಯಿಸ್ತಾ ಇದ್ರೆ ಅದು ತಂತಿ ಟಚ್ ಆಗಿಬಿಟ್ಟು ಆ ಹಸು ತೀರೋಯಿತು. ಆ ಸಮಯದಲ್ಲಿ ಅವ್ರಿಗೆ ಯಾರು ಹಿಂದೆ ಇಲ್ಲ ಮುಂದೆ ಇಲ್ಲ, ಎಲ್ಲ ಊರಿನ ಗ್ರಾಮಸ್ಥರೇ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ನಮ್ಮ ಊರು ಬಡ ಹುಡುಗಿ ಬಡ ಮಹಿಳೆ ಅಂತ ಹೆಲ್ಪ್ ಮಾಡಿದ್ರು. ಆದರೆ ಆ ದಿನ ಒಬ್ಬ ಯುವಕ ಬಂದು ಪಂಚಾಯಿತಿಯಲ್ಲಿ ಆದರೂ ಬೇರೆ ಯಾರಾದರೂ ಇಲ್ಲ ಡಿಪಾರ್ಟ್ಮೆಂಟ್ ಅವರಾದರೂ ಏನಾದರೂ ಸಹಾಯ ಮಾಡಿ ಅಂತ ಒಂದು ನ್ಯೂಸಲ್ಲಿ ಹೇಳಿದರು. ಆವಾಗ ನಾವು ಪಂಚಾಯಿತಿಯಲ್ಲಿ ಕೇಳಿದ್ರೆ ಪಂಚಾಯಿತಿ ಇಡೀ ಸ್ಟೇಟಲ್ಲೇ ಯಾವ ಪಂಚಾಯಿತಿಯಲ್ಲಿ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ, 15 ಫೈನಾನ್ಸು ಬರ್ತಾ ಇಲ್ಲ. ಪಂಚಾಯಿತಿಯಲ್ಲಿ ಲೈಟ್ ಹಾಕಕ್ಕೆ, ಚರಂಡಿ ಕ್ಲೀನ್ ಮಾಡೋಕ್ಕೂ ದುಡ್ಡಿಲ್ಲ ಪಂಚಾಯಿತಿಗಳಲ್ಲಿ. ಅಂತ ಪರಿಸ್ಥಿತಿ ಬಂದಿದೆ ಈ ಸರ್ಕಾರದಲ್ಲಿ. ವರ್ಷ ಆಯಿತು, ಹಾವು ಸತ್ತೋಗ್ಬಿಟ್ಟು ವರ್ಷದಿಂದ 10 ಸರ್ತಿ ನಾವು ಆಫೀಸ್ಗೆ ಓಡಾಡಿ ಮತ್ತೆ ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣ ಅವರಿಗೆ ಹೇಳಿದ್ರೆ ಅವರು ಫೋನ್ ಮುಖಾಂತರ ಮಾತಾಡಿ ಆಫೀಸರ್ಗೆ ಕೆಜಾಬ್ಗೆ ಅವರ ಸಹಾಯದಿಂದ, ಸಮೃದ್ಧಿ ಮಂಜಣ್ಣ ಅವರ ಸಹಾಯದಿಂದ, ಆನಂದ್ ರೆಡ್ಡಿ ಅವರ ಸಹಾಯದಿಂದ ಈ ದಿನ ಈ ಬಡ ಮಹಿಳೆಗೆ 50,000 ರೂಪಾಯಿ ಚೆಕ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಗ್ರಾಮಸ್ಥರು ಇವರೆಲ್ಲ ಸೇರಿ ನಮ್ಮ ಗುರುಗಳಾಗಿರ್ತಕ್ಕಂಥ ಟಿ.ಆರ್. ಶಂಕರಣ್ಣ ಅವರು ಏನಾದರೂ ಮಾಡಿ ಬಡ ಮಹಿಳೆಗೆ ನೋಡಿ ಅಂತ ಹೇಳಿದ್ದಕ್ಕೆ ನಾವೆಲ್ಲ ಹೋಗಿ ಒಂದು 10 ಸರ್ತಿ ಅದು ಫಾಲೋಅಪ್ ಮಾಡಿ ಇವತ್ತು ಚೆಕ್ ಕೊಟ್ಟರು. ಅದಕ್ಕೆ ಎಲ್ಲ ಗ್ರಾಮಸ್ಥರ ಮುಖಾಂತರ ಆ ಬಡ ಮಹಿಳೆಗೆ ಕೊಡೋಣ, ಅವರಿಗೆ ಹೆಲ್ಪ್ ಆಗಲಿ, ಇನ್ನೂ ಏನಾದರೂ ಹೆಲ್ಪ್ ಮಾಡೋಣ ಉದ್ದೇಶದಿಂದ ಈ ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಆ ಮಹಿಳೆಗೆ ಒಳ್ಳೇದು ಮಾಡಲಿ, ದೇವರು ಇನ್ನೂ ಒಳ್ಳೆ ಶಕ್ತಿ ಕೊಡಲಿ, ಇನ್ನೂ ವೃದ್ಧಿ ಆಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. నాకు మా ఊరు పెద్ద మనిషి జయరామ్ రెడ్డి అన్న తిరిగి చెక్ తీసి ఇచ్చింటాడు. నాకు కరెంట్లో చచ్చిపోయాయి సార్. అన్నాక తిరిగి ఆడ ఎట్లా మెప్తా ఉంటుంది, మాకు నాతులు లేదు, బాయిలు లేదు,
మొదలు లేవు ఏమీ లేదు మేము పేదవాళ్ళు సార్ అడేట్లే బతా ఉంటాం చచ్చిపోయి సార్ మాకేమో మా ఊరు పెద్ద మనుషులంతా సరే నాకు మొత్తం 50,000 చెక్ తీసి ఇచ్చిండారు సార్. ఎంత ఇస్తా ఉన్నావు పాలు? 12 లీటర్లు ఇస్తాండి సార్. ఆ. ఇస్తా ఉండే 1.5 లక్ష అడిగిండ్రు సార్. ఇప్పుడు చెక్కు ఇచ్చినారు, ఎంత ఇచ్చినారు? 50,000 ఇచ్చిండారు సార్. అందరికీ ధన్యవాదాలు సార్. అది మొత్తం చేయించిన దానికి ఏమీ ఖర్చులు చేయలేదు సార్. 1 రూపాయి ఎవరికి ఇచ్చాక మా దగ్గర ఏమీ లేదు. ఆ పాలిస్తా ఉండే ఆ కూడా చచ్చిపోయా, మాకు బతికాక ఆధారం కూడా లేకుండా అయిపోయా. దాని గురించే మేము బతుకుతా ఉండింది. మేమేం సార్ ఇచ్చేది ఎవరికి? అందుకు మా ఊరోళ్ళు ఏమి తీసుకోలేదు మా దగ్గర. మా జయరాం రెడ్డి అని మాకు అంత మట్టుకుని తిరిగి చేసి ఇచ్చిండారు. మేము పోయి చెక్ తీసుకొని వచ్చిండాము. 50,000 రూపాయలు ఇచ్చిండారు సార్. అందరికీ ధన్యవాదాలు సార్.